ನ್ಯೂಸ್ ವಿಜಯ ನಾಡುಗೆ ಸ್ವಾಗತ. ನಾನು ಬಜಾರಾಯ್ ಹರಪನಹಳ್ಳಿ. ನ್ಯೂಸ್ ವಿಜಯ ನಾಡು. ಹರಪನಹಳ್ಳಿ ತಾಲೂಕಿನ ಎಲ್ಲ ಅಭಿವೃದ್ಧಿ ಕಾಮಗಾರಿ ಕಾರ್ಯ ಭರದಿಂದ ಮಾಡಿ ಎಂದು ಗುತ್ತಿಗೆದಾರರಿಗೆ ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಹರಪನಹಳ್ಳಿ ತಾಲೂಕಿನ ಇಶಾಪುರ ಗ್ರಾಮದಲ್ಲಿನ 80 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಇಂದು ಮಾತನಾಡಿದರು. ಕಾಮಗಾರಿ ಅವಧಿ ಕೇವಲ 9 ತಿಂಗಳ ಅವಧಿಯಲ್ಲೇ ಪೂರ್ಣಗೊಳ್ಳಬೇಕಿದೆ. ಇನ್ನು ಕಾರ್ಯಕರ್ತರು ಗೊಂದಲಕ್ಕೆ ಬಿದ್ದು ನನ್ನ ಬಳಿಗೆ ಬರಬೇಡಿ, ಕಾಮಗಾರಿ ನಿಲ್ಲಿಸದಂತೆ ಸರಳವಾಗಿ ಕೆಲಸ ಮಾಡಿ ಎಂದು ಕಾರ್ಯಕರ್ತರಿಗೆ ಕಿವಿಮಾತು ಹೇಳಿದ್ದಾರೆ. ಕಾರ್ಯಕರ್ತರು ಒಗ್ಗಟ್ಟಾಗಿದ್ದು ಪಕ್ಷಭೇದ ಮರೆತು ಯಾವ ನಿರೀಕ್ಷೆ ಮಾಡದೆ ಗುತ್ತಿಗೆದಾರರಿಗೆ ಜೊತೆಗೆ ಸಾಥ್ ನೀಡಿ ಕಾಮಗಾರಿಯನ್ನ ಸಂಪೂರ್ಣವಾಗಿ ಒಳ್ಳೆಯ ಕಾಮಗಾರಿಯನ್ನ ಮಾಡಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ಇನ್ನು ಹಾಲಕನಾಳ ಭಾಗದ ರೈತರಿಗೆ ವಿದ್ಯುತ್ ಪೂರೈಕೆ ಸಮಸ್ಯೆ ಸದ್ಯದಲ್ಲೇ ಗ್ರಿಡ್ ವ್ಯವಸ್ಥೆ ಮಾಡಿಸಿ ಸಮಸ್ಯೆಯನ್ನು ಪರಿಹರಿಸುವೆ ಎಂದು ಶಾಸಕಿ ಲತಾ ಮಲ್ಲಿಕಾರ್ಜುನ್ ಭರವಸೆ ನೀಡಿದರು. ಇಶಾಪುರ ಗ್ರಾಮದ ಕೆರೆಗೆ ನದಿ ನೀರು ಹರಿಸುವಲ್ಲಿ ಕಳೆದ ಬಾರಿನ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಹಾಗಾಗಿ ಈ ಒಂದು ನಿರ್ಲಕ್ಷ್ಯ ವಹಿಸಿದ ಇಶಾಪುರ ಕೆರೆಗೆ ಸಾಧ್ಯವಾದಷ್ಟು ಬೇಗ ನಾನು ನೀರಾವರಿ ಸಣ್ಣ ಸಚಿವರ ಬಳಿಗೆ ಹಾಗೂ ಮುಖ್ಯಮಂತ್ರಿ ನಿಯೋಗವನ್ನ ಅಂದ್ರೆ ಅವರ ಬಳಿಗೆ ಹೋಗಿ ಕೆರೆಯ ಬೇಡಿಕೆಯನ್ನ ಸಲ್ಲಿಸುವೆ. ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡುತ್ತೇನೆ. ತದನಂತರ ನಾನು ಭರವಸೆಯನ್ನ ನೀಡುವೆ ಎಂದು ಹೇಳಿದ್ದಾರೆ. ಇನ್ನು ಹರಪನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಅಂಜನಪ್ಪ ಮಾತನಾಡಿ, ದಿವಂಗತ ಮಾಜಿ ಶಾಸಕ ಎಂಪಿ ರವೀಂದ್ರ ಅವರು ಮಾಡಿರುವಂತಹ ಕೆಲಸಗಳು ಅಂದ್ರೆ 370G ಸೇರ್ಪಡೆ ಕಾರ್ಯ ಇದುವರೆಗೂ ಕೂಡ ಸೂರ್ಯ ಚಂದ್ರ ಇರುವವರೆಗೂ ಅವರ ಹೆಸರು ಹೇಳುವಂತೆ ಅವರು ಮಾಡಿದ ಅಭಿವೃದ್ಧಿ ಕೆಲಸ ಹೇಳುತ್ತವೆ. ಇನ್ನು 60 ಕೆರೆಗೆ ನೀರು ತುಂಬಿಸುವ ಯೋಜನೆ, ತಾಲೂಕಿನ ಗರ್ಭಗುಡಿ ಕಂ ಬ್ಯಾರೇಜ್ ಯೋಜನೆ ಇಂತಹ ಶಾಶ್ವತ ನೆಲೆ ಅಭಿವೃದ್ಧಿ ಕಾಮಗಾರಿ ಮಾಡಿಸಿದ ದಿವಂಗತ ಮಾಜಿ ಶಾಸಕ ಎಂಪಿ ರವೀಂದ್ರ ಅವರ ಮಾರ್ಗವಾಗಿ ಅವರಂತೆ ಕೂಡ ಇದೀಗ ಅವರ ಆಶೀರ್ವಾದದೊಂದಿಗೆ ಎಂದು ನಮ್ಮ ಹರಪನಹಳ್ಳಿಯ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಅವರು ಕೂಡ ಈಗಾಗಲೇ 100 ಕೋಟಿ ಅನುದಾನ ತಂದು ಹರಪನಹಳ್ಳಿ ತಾಲೂಕನ್ನ ಅಭಿವೃದ್ಧಿ ಮಾಡುವ ಕಾರ್ಯದಲ್ಲಿ ಮುಂದಾಗಿದ್ದಾರೆ. ಈಗಾಗಲೇ ಸರ್ಕಾರದ ಅಭಿವೃದ್ಧಿ ಪರ್ವ ಶುರುವಾಗಿದೆ. ಇನ್ನು ನಮ್ಮ ಹರಪನಹಳ್ಳಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ 10 ರಿಂದ 15 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಹಾಕಿಸಿದ್ದಾರೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಮುಂದಿನ ದಿನಮಾನಗಳಲ್ಲಿ ಆಗುತ್ತದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಅಂಜನಪ್ಪ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಅಂಜನಪ್ಪ, ಹಾರಕನಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಭಾಗ್ಯ ಕೆ ಅಶೋಕ್ ಹಾಗೂ ಪುರಸಭೆ ಸದಸ್ಯ ಲಾಟಿ ದಾದಾಪೀರ್, ಬಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ಹುಲಿಕಟ್ಟಿ ಚಂದ್ರಪ್ಪ, ಮುಖಂಡರಾದ ಬಸವರಾಜಯ್ಯ, ಶಶಿಕುಮಾರ್ ನಾಯಕ್, ಅಗ್ರಹಾರ ಅಶೋಕ್, ಇಂಜಿನಿಯರ್ ಕುಬೇಂದ್ರ ನಾಯಕ್, ಗುತ್ತಿಗೆದಾರ ಅಬುಬಕ್ಕರ್, ಸದಸ್ಯರಾದ ಇಶಾಪುರ್ ಮಂಜಪ್ಪ ಪೂಜಾರ್, ಲಕ್ಷ್ಮಣ್ ನಾಯಕ್, ಭುಜಾ ನಾಯಕ್, ಪ್ರಕಾಶ್ ಗೌಡ್ರು, ಫಕೀರಾ ನಾಯಕ್, ಶಿಕ್ಷಕರಾದ ಸುರೇಶ್, ಇನ್ನು ರಾಮನಾಯಕ್, ಕೊಟ್ರೇಶ್ ನಾಯಕ್, ಎಲ್ಎಲ್ ವೀರ್ಯ ನಾಯಕ್, ವಡರ್ ಹಾಲೇಶ್, ಪತ್ರಿಗೌಡ್ರು, ಪಿಡಿಒ ಶಿವಣ್ಣ, ಕರವಸಲಿಗಾರ ಫಕೀರಪ್ಪ, ನಾಗನಗೌಡ, ಚೂರಿ ಬಸವರಾಜ್, ಶಂಕರಪ್ಪ, ಮಲ್ಲಪ್ಪ ಹೋಟೆಲ್ ಹಾಗೂ ತೋಟದ ಮಂಜಪ್ಪ, ಪೂಜಾರ್ ಪ್ರಕಾಶಪ್ಪ ಇತರರು ಕೂಡ ಭಾಗಿಯಾಗಿದ್ರು. 80 ಲಕ್ಷದ ಬಂದಿರುವಂತದ್ದು ನಮ್ಮ ಉಪೇಂದ್ರ ನಾಯಕರು ಹೇಳಿದ್ರು. 80 ಲಕ್ಷದ ರಾಜ್ಯ ಇದು 9 ತಿಂಗಳೊಳಗೆ ಮಾಡಬೇಕು ಅಂತ ಒಂದು ಒಡಂಬಡಿಕೆಯನ್ನು ಪತ್ರ ಮುಖಾಂತರ ತಗೊಂಡಿರ್ತಾರೆ. ನನಗೆ ತಿಳಿದ ಪ್ರಕಾರ ಇವರು ಒಂದು 4-5 ತಿಂಗಳಲ್ಲಿ ಮುಗಿಸ್ಬಿಡ್ತಾರೆ. ಇದಾರೆ ತಿಂಗಳಲ್ಲಂತೂ ಮಾಡ್ತೀರಾ? ಅಷ್ಟು ಬೇಸಿಗೆ ಇವಾಗ ಪೂರ್ತಿ ಮಾಡ್ಬೋದು ಅಲ್ಲ? ನಿಮ್ ಟೈಮ್ ಲಿಮಿಟ್ ಇರೋದೇ 9 ತಿಂಗಳು. ನೀಟಾಗಿ ಕೆಲಸ ಮಾಡಿ, ಯಾರು ತೊಂದರೆ ಕೊಡಕ್ ಹೋಗ್ಬೇಡ್ರಿ. ನಮ್ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಂದೇ ಮಾತು, ಅವ್ರಿಗೆ ಯಾಕೆ ಕೊಟ್ಟಿರಿ, ಇವ್ರಿಗೆ ಯಾಕೆ ಕೊಟ್ಟಿರಿ, ನಮ್ಗೆ ಇದು ಅದು ಎಲ್ಲ ಬಿಟ್ಟು ಹಾಕಿ ಕೆಲಸ ಅವರಿಂದ ಏನ್ ನೀಟಾಗಿ ತಕ್ಕೋಬೇಕು ಅದನ್ನ ತಕ್ಕೊಳ್ಳಿ. ಅದನ್ನ ಬಿಟ್ಟು ಬೇರೆ ಕಡೆಗೆ ಹೋದ್ರೆ ನಾವು ಒಪ್ಪಲ್ಲ, ಮತ್ತೆ ಅವ್ರ ಕೆಲಸ ನಿಲ್ಲಿಸ್ತಾರೆ. ಕೆಲಸ ಆಗಿಲ್ಲ ಅಂತ ನನ್ನ ಹತ್ರ ಬರ್ಬೇಡ್ರಿ. ಇದು ಮಾತ್ರ ಇದು. ಇನ್ ಕರೆಂಟಿಂದ ಅಲ್ಲಿ ಯಾರೋ ಒಬ್ರು ಧ್ವನಿ ಎತ್ತಿದ್ರು. ಈ ಕರೆಂಟಿನ ವಿಷಯ ಆಯ್ತು, ಅರಿಗಚ್ಚಾಗಿದ್ದೀರ, ಕನ್ನಡ ದೇವಸ್ಥಾನ ಹೋಗಿ ಮಲ್ಕೊಳ್ಳಿ. ಸ್ಟೇಷನ್ಗೆ ಇದುವರೆಗೂ ಯಾರು ಟೆಂಡರ್ ಬರ್ತಾ ಇಲ್ಲ. ಇವಾಗ ಮೊನ್ನೆ ಕರೆದಿದ್ದಾರೆ, ಬಂದ್ರೆ ಅದು ಆಯ್ತು ಅಂದ್ರೆ ನಮ್ಮ ಕಡೆಯವರಿಗೆ ಕರೆಂಟಿನ ತೊಂದರೆ ಕಮ್ಮಿ ಆಗುತ್ತೆ. ಅವಾಗ ನಮ್ದು ನಮ್ಮ ಇದಲ್ಲಿ ಕೆಲವು ಪಂಚಾಯತಿಯಲ್ಲಿ ಮಾಡ್ಲಿಗೇರಿಯೆಲ್ಲ ಶುರುವಾಯ್ತು ಅಂದ್ರೆ ಮುಂದಿನ ವರ್ಷದ ಅಷ್ಟೊತ್ತಿಗೆ, ನಿಮ್ ಬೇಸಿಗೆ ಅಷ್ಟೊತ್ತಿಗೆ ಕರೆಂಟಿನ ತೊಂದರೆ ಬರೋಲ್ಲ. 9 ಸಬ್ ಸ್ಟೇಷನ್ಗಳು ಕೊಟ್ಟಿದ್ದೀವಿ. ಅದರಲ್ಲಿ 5 ಬಂದ್ರೆ ನಾವು ಅರಸೀಕೆರೆದು ಒಂದು ಶುರುವಾಗಿದೆ. ಸ್ವಲ್ಪ ಆ ಭಾಗದ್ದು ನಮಗೆ ತೊಂದರೆ ಇಲ್ದಂಗೆ ಆಗುತ್ತೆ. ನಾವು ಕೊಡೋದು ತಪ್ಪುತ್ತೆ. ಈಗ ಮಾಡ್ಲಿಗೇರಿ ಕೊಟ್ರೆ ಅದು ಒಂದು ಟೆಂಡರ್ ಹಂತದಲ್ಲಿದೆ. ಆಮೇಲೆ ನಮ್ಮ ಕಂಚಿಕೇರಿ ಮತ್ತು ತೆಲ್ಗಿ ಕಡತಿ ಒಂದು, ಸಾಸಿವೆ ಹಳ್ಳಿ ಒಂದು,
ಇನ್ನ 2 ಕಡೆಗೆ ನಾನು ಕೊಟ್ಟಿದ್ದೀನಿ, ಮಾಡಿ ಕೊಡ್ತಾರೆ. ಈ ಬಜೆಟ್ ಆಗಿದೆ, ಎಲ್ಲರಿಗೂ ಮುಂದಿನ ತಿಂಗಳಲ್ಲಿ ಏನೇನ್ ಕೊಡ್ತಾರೆ ಅಂತ ಗೊತ್ತಾಗುತ್ತೆ, ಅದು ಗೊತ್ತಾಗಿದೆ. ಇನ್ನ ನೀರಾವರಿದು ಕೆರೆ ಬಿಟ್ಟಿದೆ ಅಂತ ಯಾವ ಕಾರಣಕ್ಕೆ ಬಿಟ್ಟಿದೆ ಗೊತ್ತಿಲ್ಲ. ಅದು ಕನ್ಸ್ಟ್ರಕ್ಷನ್ ಆಗಿ ಎಲ್ಲ ನೀರು ಬಿಟ್ಟು ಆದ ಮೇಲೆ ವಿಷಯಗಳು ಬಂದಾಗ ನಮಗೆ ಗೊತ್ತಾಗಲ್ಲ. ಹೊಸ ಪ್ರಾಜೆಕ್ಟ್ ಏನಾದರೂ ನಮಗೆ ಕೊಟ್ಟರು ಅಂದರೆ ಯಾವ ಕೆರೆಗಳು ಬಿಟ್ಟು ಹೋಗಿದಾವು ಆ ಕೆರೆಗಳನ್ನು ಸೇರಿಸೋ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಇದು ಬರೀ ನನ್ನಿಂದ ಆಗೋದಲ್ಲ, ಅಲ್ಲಿ ಕ್ಯಾಬಿನೆಟಲ್ಲಿ ಇಡಬೇಕಾಗುತ್ತೆ. ನೀರಾವರಿ ಸಚಿವರು ಕ್ಯಾಬಿನೆಟಲ್ಲಿ ಇಟ್ಟು ಅದು ಮಾತಾಡಿದ ಮೇಲೆ ಒಪ್ಪಿಗೆ ಕೊಟ್ಟಾದ್ಮೇಲೆ ಬಜೆಟಲ್ಲಿ ನಾವು ತಗೋಬೇಕಾಗುತ್ತೆ ಆದೇಶವನ್ನ. ಅಲ್ಲಿವರೆಗೂ ಆಗೋದಿಲ್ಲ. ಈ ಬಜೆಟ್ ಅಂತೂ ಮುಗ್ದೋಯ್ತು, ಈಗ ಬರೋಲ್ಲ. ಪೂರ್ವದ್ದು ಮುಗ್ದೋಗಿದೆ. ನನಗೇನಾರ ಆಗಸ್ಟಲ್ಲಿ ಅವಕಾಶ ಸಿಕ್ತು ಅಂತಂದರೆ CM ಸರ್ ಹತ್ರ ಮಾತಾಡ್ತೀನಿ. ಬಟ್ ಅದು ಪ್ರಾಜೆಕ್ಟ್ ರೆಡಿ ಮಾಡೋವರೆಗೆ ನಂಗೆ ಟೈಮ್ ಬೇಕಾಗುತ್ತೆ. ಎಷ್ಟು ಹಳ್ಳಿಗಳಲ್ಲಿ ಕೆರೆ ಬಿಟ್ಟೋಗಿದೆ, ನಮಗಿನ್ನ ಎಷ್ಟು ಕೆರೆಗಳು ಬೇಕು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಅದನ್ನು ಮಾಡೋದಕ್ಕೆ ದೊಡ್ಡ ಮಟ್ಟದ ಅಮೌಂಟ್ ಬೇಕಾಗೋದ್ರಿಂದ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದು ನೀರಾವರಿ ಸಚಿವರು ಒಪ್ಪಿಗೆ ಕೊಡೋವರೆಗೂ ನಮ್ಗೆ ಆಗೋದಿಲ್ಲ. ಯಾಕೆ ಬಿಟ್ಟೋಗಿದೆ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಇರಲಿಲ್ಲ. ರವಿಯವ್ರ ಕಾಲದಲ್ಲಿ ಆಗಿರುವಂಥದ್ದು. ಆಮೇಲೆ ಕರುಣಾಕರ್ ರೆಡ್ಡಿ ಪೀರಿಯಡಲ್ಲಿ ಅದು ಓಪನ್ ಮಾಡಿರೋದು. ಅದರಿಂದ ನನಗೆ ಆ ವಿಷಯ ಮಾಹಿತಿ ಸ್ವಲ್ಪ ಕಮ್ಮಿ ಮಾಹಿತಿ ಇರೋದ್ರಿಂದ ನನ್ಗೆ ಗೊತ್ತಿಲ್ಲ ಯಾಕೆ ಬಿಟ್ಟಿಲ್ಲ ಅಂತಂದು ಹೇಳಿ. ನೀರಾವರಿ ಇಲಾಖೆಯವ್ರ ಜೊತೆಗೆ ಡಿಸ್ಕಷನ್ ಮಾಡಿ ಅದು ಒಂದು ಪ್ರಪೋಸಲ್ ರೆಡಿ ಮಾಡಿಸ್ತೀನಿ. ನೋಡೋಣ, ಅದಕ್ಕೆ ಟೈಮ್ ಹಿಡಿಯುತ್ತೆ, ಇವತ್ತು ನಾಳೆ ಅಲ್ಲ. ಸಣ್ಣ ಮಗು 5 ತಿಂಗಳು ಮಗು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ 10 ತಿಂಗಳು ಮಗುನ ವರ್ಷಕ್ಕೆ ನಡೆಯುತ್ತೆ. ತಂದೆ ಕೈ ಹಿಡ್ಕೊಂಡು ತಾಯಿ ಕೈ ಹಿಡ್ಕೊಂಡು ನಡ್ಕೊಂಡು ವಯಸ್ಸಿಗೆ ಬರೋವರೆಗೆ ಎಷ್ಟು ವರ್ಷ ಬರುತ್ತಲ್ಲ ಅಷ್ಟು ವರ್ಷ ಈ ಪ್ರಾಜೆಕ್ಟ್ಗಳು ಹಂಗೆ ಸರ್ಕಾರದ ಪ್ರಾಜೆಕ್ಟ್ಗಳು. ಅದಕ್ಕೆ ಟೈಮ್ ಮಿತಿ ನನಗೆ ಇವತ್ತೇ ಮಾಡಿ ನಾಳೆ ಮಾಡಿ ಮುಂದಿನ ವರ್ಷ ಮಾಡಿ ಅಂದರೆ ಇದು ಮಾಡೋ ಅಂಥ ಕೆಲಸ ಅಲ್ಲ. ಟೈಮ್ ಹಿಡಿಯುತ್ತೆ, ಅದಕ್ಕೆ ಟೈಮ್ ಲಿಮಿಟ್ ಇಲ್ಲ. ಟೈಮ್ ಹಿಡಿಯುತ್ತೆ. ಟೈಮ್ ಹಿಡಿದಾಗ ಅದು ಏನಿದೆಯೋ ಅಂಥದ್ದು ಪ್ರಕಾರ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ದಲ್ಲೇ. ಇವತ್ತು ಎಲ್ಲರಿಗೂ ಗೊತ್ತಿದೆ, ಈಶಾಪುರದಲ್ಲಿ ನಮ್ಗೇನು ಮಾಡಿಲ್ಲ ಅಂತ ಈ ಮಂಜಣ್ಣ ತಲೆ ತಿಂತಿದ್ರು. 180 ಲಕ್ಷ ಹಾಕಿಕೊಂಡಿದ್ದಾರೆ. ಮುಂದಿನ ವಾರ ಈ ಟೆಂಡರ್ 1.5 ಕೋಟಿಯಲ್ಲಿ ಮುಂದಿನ ವಾರ ಟೆಂಡರು ಓಪನ್ ಆದಮೇಲೆ ಮತ್ತೆ ಭೂಮಿ ಪೂಜೆ ಬರಬೇಕಾಗುತ್ತೆ. ಎಲ್ಲಿಂದ ಬರುತ್ತೆ? ಫಿಲ್ಟರ್ ನೀರಿಂದು ನಿಮ್ ಕುಡಿಯೋ ನೀರಿಂದ ಸ್ಕೂಲ್ ಕಿಟಕಿ ಆಗಿದೆ. ಓಕೆ, ಅಡಿಗೆ ಕೋಣೆ ನರೇಗಾದಿಂದ ಆಗಿದೆ. ಮತ್ತೆ ಇನ್ನೂ ಸಾಕಲ್ಲ, ಇನ್ನೂ ಏನು ಮಾಡಿಕೊಡಿ. ಅದನ್ನ ಒಂದು ಮನವಿ ತಂದ್ಕೊಡಿ. ಓಕೆ, ಎಲ್ಲ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಈ ಕ್ರಮದಲ್ಲಿ ಇರೋದನ್ನ ನಾವು ನೀವೆಲ್ಲ ಕೇಳಿದ್ದೀವಿ. ಒಂದು ನನಗೆ ಗೊತ್ತಾಗ್ತಲ್ಲ, ಯಾಕಂದ್ರೆ MP ರವೀಂದ್ರ ಅವರು ಶ್ರೀಶೈಲ ಜೆಯನ್ನು ಒಳಪಟ್ಟಂತ ಸಂದರ್ಭದಲ್ಲಿ 13ರಿಂದ 18ವರೆಗೂ ಮಾನ್ಯ MP ರವೀಂದ್ರ ಅವರು ಶಾಸಕರಾಗಿದ್ರು. 18ರ ಇಸ್ವಿಯಲ್ಲಿ ಅವರು ಇಷ್ಟೆಲ್ಲಾ ಕೆಲಸ ಮಾಡಿದ್ರು. ಇವತ್ತೇನು ಸೂರ್ಯಚಂದ್ರ ಇರುವವರೆಗೂ ಅವ್ರ ಹೆಸರು ಹೇಳುವಂತ ಕೆಲಸ ಇವತ್ತು ಹರಪಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 60 ಕೆರೆಗೆ ನೀರು ತುಂಬಿದ್ದಾರೆ. ಶ್ರೀಶೈಲ ಜೆ ತಂದಿದ್ದಾರೆ. ಬಿಟ್ಸ್ಕಂ ಬ್ಯಾರೇಜ್ ಅನ್ನ ಬಂದಾಗಿರ್ತಕ್ಕಂಥ ಕ್ಲೋಸ್ ಆಗಿರ್ತಕ್ಕಂಥ ಬಿಟ್ಸ್ಕಂ ಬ್ಯಾರೇಜ್ ಅನ್ನ ಮತ್ತೆ ಚಾಲನೆ ಕೊಟ್ಟು ಇವತ್ತು ನಾವು ನೀವೆಲ್ಲರೂ ಕೂಡ ಕುಡಿಯ ನೀರಿನ ವ್ಯವಸ್ಥೆಗೆ, ನೀರಾವರಿಗೆ ಬೇರೆ ಬೇರೆ ರೀತಿ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಬಿಟ್ಸ್ಕಂ ಬ್ಯಾರೇಜ್ ಅನ್ನು ಕೂಡ ಟೆಂಡರ್ ಕರೆದು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸೂರ್ಯಚಂದ್ರ ಇರೋವರೆಗೂ ಕೂಡ ಈ ಕೆಲಸಗಳೆಲ್ಲ ಕೂಡ MP ರವೀಂದ್ರ ಅವರ ಹೆಸರು ಹೇಳ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರೇನು 2018ರಲ್ಲಿ ಇವತ್ತು ನಾವೆಲ್ಲ ಎಂತಾರಂದ್ರೆ ಅಂಬೇಡ್ಕರ್ನು ಕೂಡ ನಾವು ಸೋಲಿಸಿದ್ದೀವಿ. ಏನು MP ರವೀಂದ್ರ ಸೋಲಿಸೋದು ದೊಡ್ಡದಲ್ಲ. ಆದ್ರೆ ಕುತಂತ್ರದ ವ್ಯವಸ್ಥೆಗೆ ಅವತ್ತಿನ ಸಂದರ್ಭಾನುಸಾರವಾಗಿ ಜನ ಬದಲಾವಣೆ ಬಯಸಿದ ಹಿನ್ನೆಲೆಯಲ್ಲಿ ಅವತ್ತಿನ ವೇವಲ್ಲಿ MP ರವೀಂದ್ರ ಸೋದ್ರು. ಆದ್ರೆ 2018ರಿಂದ 2023ವರೆಗೂ BJP ಸರ್ಕಾರ ಇತ್ತು, BJP ಶಾಸಕರಾಗಿದ್ರು. ಅವತ್ತು ಕೂಡ ಏನ್ ಇವತ್ತು ಲತಾ ಮಲ್ಲಿಕಾರ್ಜುನ್ ಅವರು ತೆಗೆದುಕೊಂಡು ಬಂದಿದ್ರಲ್ಲ, ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಯೋಜನೆಯಲ್ಲಿ ಅನುದಾನ ತೆಗೆದುಕೊಂಡು ಬಂದ್ರಲ್ಲ, ಅವತ್ತು ಕೂಡ ಇಷ್ಟೇ ಅನುದಾನ ಹರಪಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿತ್ತು. ಆದ್ರೆ ಎಲ್ಲಿ ಕೂಡ ರಸ್ತೆ ಅಭಿವೃದ್ಧಿ ಆಗ್ಲಿಲ್ಲ, ಎಲ್ಲಿ ಕೂಡ ಸಮುದಾಯ ಭವನ ಕಟ್ಟಲಿಲ್ಲ, ಎಲ್ಲಿ ಕೂಡ ಶಾಲಾ ಬಿಲ್ಡಿಂಗ್ ಕಟ್ಟಿಲ್ಲ. ಇವತ್ತು ಆ ಅನುದಾನ ಎಲ್ಲಿ ಹೋಯ್ತು?
ಇವತ್ತು ಸರ್ಕಾರದ ಮಟ್ಟದಲ್ಲಿ ಗ್ರಾಂಟ್ ರಿಲೀಸ್ ಆಗಿದೆ, ಅಧಿಕಾರಿ ರೆಕಾರ್ಡ್ ಅಲ್ಲಿ ಕಾಮಗಾರಿ ಆಗಿದೆ. ಆದ್ರೆ ಫಿಸಿಕಲಿ ಯಾವ ರಸ್ತೆ ಅಭಿವೃದ್ಧಿ ಆಗಿದೆ ಎಲ್ಲೂ ಕೂಡ 5 ವರ್ಷಗಳ ಕಾಲ ಎಲ್ಲೂ ಕೂಡ ಒಂದು ಗುಂಡಿ ಮುಚ್ಚುವಂತ ಕೆಲಸ ಕೂಡ ಬಿಜೆಪಿ ಸರ್ಕಾರ, ಬಿಜೆಪಿ ಆಡಳಿತದಲ್ಲಿರ್ತಕ್ಕಂಥವ್ರು ಯಾರು ಕೂಡ ಮಾಡಲಿಲ್ಲ. ಇವತ್ತು ಶಾಸಕರಾಗಿ ಏನು ಕೇವಲ 2 ವರ್ಷದಲ್ಲಿ ಇವತ್ತು ಶಾಲಾ ಬೇಡಿಕೆಗೆ ಆದ್ಯತೆ ಕೊಟ್ಟಿದ್ದಾರೆ, ಕುಡಿಯ ನೀರಿಗೆ ಆದ್ಯತೆ ಕೊಟ್ಟಿದ್ದಾರೆ, ಸಮುದಾಯ ಭವನಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ, ರಸ್ತೆಗಳಿಗೂ ಕೂಡ ಆದ್ಯತೆ ಕೊಟ್ಟಿದ್ದಾರೆ. ಅವರು ಯಾವುದೇ ಒಂದು ಊರಲ್ಲಿ ಎಷ್ಟು ಮತದಾರರು ಇದ್ದಾರೆ ಅನ್ನೋದನ್ನ ಲೆಕ್ಕಿಸದೆ ಆ ಊರಿಗೆ ಜನರಿಗೆ ಸಂಪರ್ಕ ಸೇತುವೆ ಆಗ್ಲಿಕ್ಕೆ ರಸ್ತೆಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು 5-6 ಕೋಟಿ ರೂಪಾಯಿ ಅನುದಾನವನ್ನ ಒಂದೊಂದು ಗ್ರಾಮಕ್ಕೆ ಹಾಕಿ ಇವತ್ತು ಪ್ರತಿ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ 20ರಿಂದ ಮಿನಿಮಮ್ ಅಂದ್ರೆ 10 ಕೋಟಿ, ಮ್ಯಾಕ್ಸಿಮಮ್ ಅಂದ್ರೆ 20 ಕೋಟಿ ಇವತ್ತು ಈ ಪಂಚಾಯತಿಯಲ್ಲೇ ಸುಮಾರು 20-24 ಕೋಟಿ ರೂಪಾಯಿ ಅನುದಾನ ಇವತ್ತು ಹಾಕಿ ಈ ನಮ್ಮ ಆರ್ಕಾಲ್ ಗ್ರಾಮ ಪಂಚಾಯತಿಯಲ್ಲಿ ಶಾಸಕರು ಮಾಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಬಂದಿರತಕ್ಕಂಥ ಅನುದಾನವನ್ನ ಎಲ್ಲಿ ಕೂಡ ಪೋಲಾಗದ ರೀತಿಯಲ್ಲಿ ಎಲ್ಲಿ ಕೂಡ ಕಾಂಟ್ರಾಕ್ಟಿಗೆ ಅನುಕೂಲ ಮಾಡಬೇಕು, ಅಧಿಕಾರಿಗಳು ಅನುಕೂಲ ಮಾಡಬೇಕು, ರಾಜಕಾರಣಿಗಳು ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶ ಶಾಸಕರಲ್ಲಿ ಇಲ್ಲ. ಆ ಬಂದಿರತಕ್ಕಂಥ ಅನುದಾನ ಜನರಿಗೆ ಬಂದಿರತಕ್ಕಂಥ ಅನುದಾನ ಜನರಿಗೋಸ್ಕರ ಇರಲಿ ಅನ್ನೋ ಉದ್ದೇಶದಿಂದ ಇವತ್ತು ಶಾಸಕರು ಎಲ್ಲಾ ಊರುಗಳು ಕೂಡ ಪ್ರತಿ ಗ್ರಾಮದಲ್ಲಿ ಪ್ರತಿ ಊರಿಗೂ ಕೂಡ ಸರ್ಕಾರದ ಬರತಕ್ಕಂಥ ಅನುದಾನವನ್ನ ಪ್ರತಿ ಹಳ್ಳಿಗೂ ಕೂಡ ಮುಟ್ಟಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ನಾವೆಲ್ಲ ಇಲ್ಲಿ ರೈತಾಪಿ ವರ್ಗದವರು ಜನ ಸೇರಿದ್ದೇವೆ. ಇವತ್ತು ಯಾವುದೇ ಒಂದು ಹೊಲದಲ್ಲಿ ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾವು ಆಳನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ನೆಕ್ಸ್ಟ್ ಕೊಟ್ಟು ಇಲ್ಲ ಕೆಲಸ ಮಾಡದೇ ಇರ್ತಕ್ಕಂಥದ್ದನ್ನ ಇವತ್ತು ಬೇಡ ಕೂಲಿ ಕೊಟ್ಟಿದ್ದೇವೆ, ಸರಿಯಾದ ರೀತಿಯಿಂದ ಕೆಲಸ ಮಾಡಲ್ಲ ಇಲ್ಲಿ ಬೇಡ ಅಂತ ಹೇಳ್ತೇವೆ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ನೀವು ಕೂಲಿ ತಗೊಳ್ರಿ, ನೆಕ್ಸ್ಟ್ ಮತ್ತೆ ನಾಳೆ ದಿವಸನೂ ನಮ್ಮ ಹೊಲಕ್ಕೆ ಕೆಲಸಕ್ಕೆ ಬರ್ರಿ ಅಂತ ಹೇಳುವಂತ ಪರಿಪಾಠ ನಾವು ರೈತ ಇಟ್ಕೊಂಡಿರ್ತೇವೆ. ರಾಜಕಾರಣಿಗಳು ಆದ್ರೂ ಅಷ್ಟೇ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ನೀವು ಕೂಲಿ ಕೊಡುವಂತ ಕೆಲಸ ನೀವು ಕೂಡ ಮುಂದೆ ಮಾಡಬೇಕು. ಯಾರು ಕೆಲಸ ಮಾಡೋದಲ್ಲ ಅವರಿಗೆ ಮನೆಗೆ ಕಳಿಸುವಂತ ಕೆಲಸ ನೀವು ಮಾಡಬೇಕು. ಇವತ್ತು ಲತಾ ಮಲ್ಲಿಕಾರ್ಜುನ್ ಅವರು ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವ್ರಿಗೆ ಕೂಲಿ ಅಂತಂದ್ರೆ ಓಟ ಅವರಿಗೆ ಹಾಕುವ ಮುಖಾಂತರ, ಅವರಿಗೆ ಬೆನ್ನದ ಬಾಯಿ ನಿಲ್ಲುವ ಮುಖಾಂತರ, ಅವರಿಗೆ ಶಕ್ತಿಯನ್ನು ತುಂಬುವ ಮುಖಾಂತರ ಈ ಕ್ಷೇತ್ರದ ಜನರು ನಿಲ್ಬೇಕು ಅಂತ ಹೇಳ್ತಾ ಇವತ್ತೇನು ನಿನ್ನೆಯಿಂದ ಇವತ್ತು ಬಹಳ ರಸ್ತೆಗಳನ್ನ ಭೂಮಿ ಪೂಜೆ ಮಾಡುವ ಮುಖಾಂತರ ಇವತ್ತು ಬಹಳ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮುಖಾಂತರ ಶಂಕುಸ್ಥಾಪನೆ ಮಾಡುವ ಮುಖಾಂತರ ಇವತ್ತು ಕ್ಷೇತ್ರದಲ್ಲಿ ಶಾಸಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು 2ನೇ ಕಾರ್ಯಕ್ರಮ, ಇನ್ನು ಸುಮಾರು 7-8 ಕಾರ್ಯಕ್ರಮಗಳು ಇನ್ನು ಸಾಯಂಕಾಲವರೆಗೂ ಕೂಡ ಕಾರ್ಯಕ್ರಮಗಳಿದಾವೆ, ನಾಳೆನೂ ಕೂಡ ಇದಾವೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಪಕ್ಕದಲ್ಲಿ ರಾಣೆಬೆನ್ನೂರು ನಿಮ್ ಕ್ಷೇತ್ರ ನೋಡಿರ್ಬೋದು. ರಾಣೆಬೆನ್ನೂರಲ್ಲಿ ಯಾವುದೇ ಕೂಡ ರಸ್ತೆಗೆ ಅಭಿವೃದ್ಧಿ ಕಾಣದೇ ಇರತಕ್ಕಂಥ ಪರಿಸ್ಥಿತಿ ನೋಡಿದ್ದೀವಿ. ಇಲ್ಲೇ ಪಕ್ಕದಲ್ಲಿ ಹರಿಹರ ಇದೆ, ಹರಿಹರದಲ್ಲಿ ಕೂಡ ಯಾವುದೇ ರಸ್ತೆ ಅಭಿವೃದ್ಧಿ ಕಾಣದೇ ಇರ್ತಕ್ಕಂಥ ನೋಡಿದ್ದೀವಿ. ಇವತ್ತು ಹರಪನಹಳ್ಳಿಗೆ ಇಷ್ಟೊಂದು ಅನುದಾನ ಬಂದಿದೆ ಅಂದ್ರೆ ಅದಕ್ಕೆ ಕಲ್ಯಾಣ ಕರ್ನಾಟಕ ಏನು ಇವತ್ತು ನಾವು ಒಳಪಟ್ಟಿದ್ದೀವಿ, ಆ ಕಲ್ಯಾಣ ಕರ್ನಾಟಕ ಒಳಪಟ್ಟಿದ್ರಿಂದ ತಿರುಚಣೆ ನಮಗೆ ಸಿಕ್ಕೋದ್ರಿಂದನೇ ಇಷ್ಟೊಂದು ಅನುದಾನ ಬರ್ತಾ ಇದೆ. ಸರ್ಕಾರದ ಮಟ್ಟದಲ್ಲಿ ಏನು ನಮ್ಮ ನಾಯಕರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಮತ್ತೆ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಏನು ಸರ್ಕಾರ ರಚನೆ ಆಗಿದೆ. ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ವರ್ಷಕ್ಕೆ 25 ಕೋಟಿ ರೂಪಾಯಿ, ಅದು 5 ಗ್ಯಾರಂಟಿ ಯೋಜನೆಗೆ ಒಳಪಟ್ಟು ಇವತ್ತು ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮನೆಗೆ ನಾವೆಲ್ಲ 200 ಯೂನಿಟ್ ಅನ್ನ ಫ್ರೀ ಕರೆಂಟ್ ಅನ್ನ ತೆಗೆದುಕೊಳ್ಳೋದಿರ್ಬೋದು. ಈ ಮೊನ್ನೆ ಎಲ್ಲ 15 ಕೆಜಿ ಅಕ್ಕಿಯನ್ನು ಕೊಡ್ತಿದ್ದಾರೆ, ಎಲ್ಲ ಅಕ್ಕಿ ಎಲ್ಲ ತಗೊಂಡಿದ್ದಾರೆ. ನಮ್ಮ ಮೊನ್ನೆ 15 ಕೆಜಿ ಅಕ್ಕಿ ಎಲ್ಲ ಕೊಡ್ತಿದ್ದಾರೆ, ಸರ್ಕಾರದವರು 15 ಕೆಜಿ ಅಕ್ಕಿಯನ್ನು ಕೊಡ್ತಿದ್ದಾರೆ. ಈ ಸುಮಾರು 5 ಯೋಜನೆಯಿಂದ ಸುಮಾರು 20-25 ಕೋಟಿ ರೂಪಾಯಿ ಅನುದಾನ ಸರ್ಕಾರದ ಮಟ್ಟದಲ್ಲಿ ಬರ್ತಿದೆ. ಆ ಒಂದು ಅನುದಾನವನ್ನು ಕೂಡ ಶಾಸಕರು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಅಕ್ಕಿ ಕಾರ್ಡ್ ಇರ್ಬೋದು, ಎಲ್ಲವನ್ನೂ ಕೂಡ ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಒಂದು ಸಮಿತಿಯನ್ನ ರಚನೆ ಮಾಡಿ ಸರ್ಕಾರದ ಅಧಿಕಾರಿಗಳು ಕೂಡ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಎಲ್ಲಿ ಸಣ್ಣ ಪುಟ್ಟ ಆಧಾರ್ ಕಾರ್ಡ್ ಲಿಂಕ್ ವ್ಯತ್ಯಾಸ ಇದ್ರೆ